ಇಂದಿನಿಂದ ಡಿಕೆ ಶಿವಕುಮಾರ್ ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿ. ಮಾಜಿ ಪಿಎಂ ಎಚ್.ಡಿ. ದೇವೇಗೌಡ ಹಾಗೂ ಯಡಿಯೂರಪ್ಪನವರ ಬಳಿ ಆಶೀರ್ವಾದ ತೆಗೆದುಕೊಂಡು ಬಂದ ಡಿಕೆ ಶಿವಕುಮಾರ್. ವೀರ ಗಂಗಾಧರ ಅಚ್ಚಯ್ಯನ ಹೆಸರಿನಲ್ಲಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ. ಗಣ್ಯರ ಸಮ್ಮುಖದಲ್ಲಿ ಹಾಗೂ ಎಐಸಿಸಿ ವರಿಷ್ಠರ ಸಮ್ಮುಖದಲ್ಲಿ ಲೋಕಭವನದ ಭವ್ಯ ವೇದಿಕೆಯಲ್ಲಿ ಡಿಕೆ ಶಿವಕುಮಾರ್ ಪದಗ್ರಹಣ ಯಶಸ್ವಿ. ಡಿಕೆ ಶಿವಕುಮಾರ್ ಸೇರಿದಂತೆ 14 ಜನ ನಾಯಕರ ಪದಗ್ರಹಣ ಯಶಸ್ವಿ. ಅಂಬೇಡ್ಕರ್ ಹೆಸರಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಪದಗ್ರಹಣ. ಸಂವಿಧಾನದ ಹೆಸರಿನಲ್ಲಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಪದಗ್ರಹಣ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಸ್ವಾರಸ್ಯ ನ್ಯೂಸ್. ನಾನು ತ್ಯಾಗರಾಜ್ ಅರಸ್. ವೀಕ್ಷಕರೇ, ಕಳೆದ 3-4 ದಿನಗಳಿಂದ ಡಿಕೆ ಶಿವಕುಮಾರ್ ಅವರ ಪದಗ್ರಹಣಕ್ಕೆ ಕ್ಷಣಗಣನೆ ಶುರುವಾಗಿತ್ತು. ಆದರೆ ಇಂದು ಡಿಕೆ ಶಿವಕುಮಾರ್ ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಮಾಡಿದ್ದಾರೆ. ಈ ಪದಗ್ರಹಣಕ್ಕೆ ಸಂಬಂಧಿಸಿದಂತೆ ಡಿಕೆ ಸುರೇಶ್ ಅವರು ಈ ಒಂದು ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತು ಅದರ ಸಿದ್ಧತೆಗಳನ್ನು ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ರು. ಅಂತಿಮವಾಗಿ ಇವತ್ತು ಗಣ್ಯರ ಸಮ್ಮುಖದಲ್ಲಿ, ಕುಟುಂಬಸ್ಥರ ಸಮ್ಮುಖದಲ್ಲಿ ಹಾಗೂ ಅನೇಕ ರೀತಿಯ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಈ ಒಂದು ಪದಗ್ರಹಣ ಅನ್ನೋದು ಸಕ್ಸಸ್ಫುಲ್ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು ಡಿ ಕೆ ಶಿವಕುಮಾರ್ ತಮಗೆಲ್ಲ ಗೊತ್ತಿರುವ ಹಾಗೆ ಜ್ಯೋತಿಷ್ಯವನ್ನು ಮತ್ತು ಸಂಪ್ರದಾಯವನ್ನು ಹೆಚ್ಚು ನಂಬುವಂತ ವ್ಯಕ್ತಿಯಾಗಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಈ ಒಂದು ಪದಗ್ರಹಣಕ್ಕೆ ಎಲ್ಲಾ ಧರ್ಮದ ಪೀಠಾಧ್ಯಕ್ಷರುಗಳನ್ನ, ಧರ್ಮದ ಗುರುಗಳನ್ನ ಮತ್ತು ಅನೇಕ ರೀತಿಯ ಜ್ಯೋತಿಷಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ಈ ಒಂದು ಕಾರ್ಯಕ್ರಮದ ಒಂದು ವಿಶೇಷತೆ ಅನ್ನೋದು ಕಾಣ್ತಾ ಇತ್ತು. ಅದರ ಜೊತೆಗೆ ಅನೇಕ ರೀತಿಯ ಪೂಜೆ ಪುನಸ್ಕಾರಗಳು ಮನೆಯಲ್ಲಿ ಕೂಡ ನಡೆದಿತ್ತು ಅಂತ ಕೂಡ ಮಾಹಿತಿ ಲಭ್ಯವಾಗಿದೆ. ಡಿ ಕೆ ಶಿವಕುಮಾರ್ ಅವರು ಇವತ್ತು ಬೆಳಗ್ಗೆ ಪದಗ್ರಹಣಕ್ಕೂ ಮುಂಚೆ ಮಾಜಿ ಪ್ರಧಾನಿಗಳಾದಂತ ಎಚ್.ಡಿ. ದೇವೇಗೌಡರ ಬಳಿ ಹೋಗಿ ಆಶೀರ್ವಾದವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಅದರ ನಂತರ ಯಡಿಯೂರಪ್ಪನವರ ಮನೆಗೆ ಹೋಗಿ ಅಲ್ಲಿ ಕೂಡ ಮುಖ್ಯಮಂತ್ರಿ ಆಗೋದಕ್ಕೂ ಮುಂಚೆ, ಅಂದ್ರೆ ಪದಗ್ರಹಣಕ್ಕೂ ಮುಂಚೆ ಆಶೀರ್ವಾದವನ್ನು ಪಡೆದುಕೊಂಡು ಬಂದಿರತಕ್ಕಂಥದ್ದು ಕೂಡ ವಿಶೇಷವಾಗಿದೆ. ಅಂದ್ರೆ ಇಲ್ಲಿ ಪಕ್ಷ ಭೇದ ಅನ್ನೋದು ಮರೆತು ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ನಡೆಗೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಒಂದು ಪಾತ್ರರಾಗಿದ್ದಾರೆ. ನಂತರ HAL ಬಳಿ ಹೋಗಿ ರಾಹುಲ್ ಗಾಂಧಿ ಅವರನ್ನ ಹಾಗೂ ಎಐಸಿಸಿ ವರಿಷ್ಠರನ್ನ ವೆಲ್ಕಮ್ ಮಾಡಿಕೊಂಡು ಅಲ್ಲಿಂದ ಸೀದಾ ಲೋಕಭವನಕ್ಕೆ ಬಂದು ಈ ಎಲ್ಲ ಒಂದು ಪದಗ್ರಹಣ ಕಾರ್ಯಕ್ರಮಕ್ಕೆ ಹಾಜರಾಗಿರ್ತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಅವರ ಒಂದು ಸಾತನೂರು ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾದ ಬಳಿಕ ಕೂಡ ಇಲ್ಲಿವರೆಗೆ ರಾಜಕೀಯ ಹೋರಾಟದ ನಡುವೆ ಅನೇಕ ರೀತಿಯ ಕಂಡಂತ ಕನಸುಗಳನ್ನ ಇವತ್ತು ನನಸು ಮಾಡಿಕೊಂಡಂತ ದಿನ ಅಂತ ಕೂಡ ಹೇಳ್ಬೋದು. ಒಂದು ಲೆಕ್ಕದಲ್ಲಿ ಅವರಿಗೆ ಐತಿಹಾಸಿಕವಾದ ಒಂದು ದಿನಾಂಕ ಅಂತಾನೆ ಹೇಳ್ಬೋದು. ಅಂದ್ರೆ ಜೂನ್ 3ನೇ ತಾರೀಕು 2026ನೇ ಒಂದು ದಿನಾಂಕನ. ಸೊ ಮುಖ್ಯವಾಗಿ ಇವತ್ತು ನಡೆದಂತ ಪದಗ್ರಹಣದಲ್ಲಿ ಅನೇಕ ರೀತಿಯ ಒಂದು ಗಣ್ಯರಿಗೆ ಆಹ್ವಾನ ನೀಡಲಾಗಿತ್ತು. ಜೊತೆಗೆ ಮುಖ್ಯವಾಗಿ ಪಕ್ಕದ ರಾಜ್ಯದ ಸಿಎಂಗಳು, ಅಂದ್ರೆ ತೆಲಂಗಾಣದ ರೇವಂತ್ ರೆಡ್ಡಿ ಇರ್ಬೋದು, ಕೇರಳದ ವಿ.ಡಿ. ಸತೀಶನ್ ಆಗಿರ್ಬೋದು, ನಂತರ ಹಿಮಾಚಲ್ ಪ್ರದೇಶದ ಸುಖವಿಂದರ್ ಸಿಂಗ್ ಸೇರಿದಂತೆ ಅನೇಕ ಸಿಎಂಗಳು ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ರು. ಜೊತೆಗೆ ಹೈಕೋರ್ಟ್ನ CJIಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಗಣ್ಯರಾಗಿ ಭಾಗವಹಿಸಿದರು. ಸಿದ್ದರಾಮಯ್ಯನವರು ಸೇರಿದಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಅವರು, ಸುರ್ಜೇವಾಲಾ ಅವರು ಮತ್ತು ವೇಣುಗೋಪಾಲ್ ಅವರು ಕೂಡ ಈ ಒಂದು ಕಾರ್ಯಕ್ರಮದ ಒಂದು ಉಪಸ್ಥಿತಿಯಲ್ಲಿ ಇದ್ದಂಥದ್ದು. ಮುಖ್ಯವಾಗಿ ಕುಟುಂಬಸ್ಥರನ್ನು ಸೇರಿದಂತೆ ಡಿ ಕೆ ಶಿವಕುಮಾರ್ ಅವರ ಒಂದು ಆಪ್ತ ಬಳಗ ಕೂಡ ಈ ಒಂದು VVIP ಮತ್ತು VIP ಒಂದು ಚೇರ್ ಅಲ್ಲಿ ಕೂತಿರ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮ ಅಂದ್ರೆ ಲೋಕಭವನದ ಗಾಜಿನ ಮನೆಯಲ್ಲಿ ನಡೆದಿರ್ತಕ್ಕಂಥದ್ದು. ಇವತ್ತು ಸುತ್ತಮುತ್ತ ಸಾಕಷ್ಟು ಬಿಗಿ ಭದ್ರತೆಯನ್ನು ಒದಗಿಸಲಾಗಿತ್ತು. 3,500ಕ್ಕೂ ಹೆಚ್ಚು ಪೊಲೀಸ್ ಅವರ ಬಿಗಿ ಭದ್ರತೆಯಲ್ಲಿ ಈ ಒಂದು ಡಿ ಕೆ ಶಿವಕುಮಾರ್ ಅವರ ಒಂದು ಪದಗ್ರಹಣ ಅನ್ನೋದು ನಡೆದಿದೆ. ಮುಖ್ಯವಾಗಿ ಈ ಒಂದು ಪದಗ್ರಹಣದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸೇರಿದಂತೆ 14 ಜನ ಪದಗ್ರಹಣ ಕೂಡ ಇವತ್ತು ನೆರವೇರಿರ್ತಕ್ಕದ್ದು. ಅಂದ್ರೆ ಮುಂಚೆಯಿಂದನೂ ಈ ಒಂದು ಪದಗ್ರಹಣ ಕಾರ್ಯಕ್ರಮ ನಡೆಯೋಕ್ಕೂ ಮುಂಚೆನೂ ಯಾರಾಗ್ತಾರೆ ಮಂತ್ರಿ ಒಂದು ಸ್ಥಾನದಲ್ಲಿ ಗುರುತಿಸ್ಕೊಳ್ತಾರೆ ಮತ್ತೆ ಪದಗ್ರಹಣ ಯಾರು ತಗೊಳ್ತಾರೆ ಅನ್ನೋದು ಕೂಡ ಕೊನೆ ಮೂಮೆಂಟ್ ವರೆಗೂ ಒಂದು ಪೆಂಡಿಂಗ್ ಅನ್ನೋದಿತ್ತು. ಅಂತಿಮವಾಗಿ ಇವತ್ತು ಮಧ್ಯಾಹ್ನದ ಬಳಿಕ ಯಾರಾಗ್ತಾರೆ ಅನ್ನೋದಕ್ಕೊಂದು ಮಾಹಿತಿ ಅನ್ನೋದು ಕೂಡ ಲಭ್ಯ ಆಗಿತ್ತು. ಸೊ ಅದರಂತೆ ಇವತ್ತು ಸಿದ್ದರಾಮಯ್ಯ ಅವರ ಒಂದು ಆಪ್ತ ಬಳಗದಲ್ಲಿ ಯಾರ್ಯಾರು ಗುರುತಿಸ್ಕೊಂಡಿದ್ರು, ಅಂದ್ರೆ ಜಾರ್ಜ್ ಇರಬಹುದು, ಸತೀಶ್ ಜಾರಕಿಹೊಳಿ ಇರಬಹುದು, ಪರಮೇಶ್ವರ್ ಅವರು ಇರಬಹುದು, ನಂತರ ಭೈರತಿ ಸುರೇಶ್ ಅವರಿರ್ಬೋದು, ಸಾಕಷ್ಟು ಜನ ಈ ಒಂದು ಮಂತ್ರಿ ಒಂದು ಪದವಿಗೆ ಸಂಬಂಧಪಟ್ಟಂಗೆ ಇವತ್ತು ಪದಗ್ರಹಣ ಅನ್ನೋದು ಕೂಡ ಪಡ್ಕೊಂಡಿರ್ತಕ್ಕಂಥದ್ದು. ಇನ್ನು ಡಿ ಕೆ ಶಿವಕುಮಾರ್ ಅವರು ಪದಗ್ರಹಣ ಮಾಡೋದಕ್ಕೂ ಮುಂಚೆ ಅಲ್ಲಿಗೆ ಬಂದಂತ ಸರ್ವ ಧರ್ಮಗಳ ಗುರುಗಳ ಆಶೀರ್ವಾದವನ್ನು ಪಡೆದು ನಂತರ ಹಿರಿಯರ ಕಾಲಿಗೆ ನಮಸ್ಕಾರ ಮಾಡಿ ನಂತರ ಅವರು ಅಂದುಕೊಂಡಂತೆ 4 ಗಂಟೆ 5 ನಿಮಿಷಕ್ಕೆ ನಂತರ ಒಂದು ಅಮೃತಗಳಿಗೆ ಅಂತ ಏನಂತ ಸೂಟಬಲ್ ಮಾಡ್ಕೊಂಡಿದ್ರು. ಆ ಒಂದು ಟೈಮ್ಗೆ ಈ ಪದಗ್ರಹಣ ಅನ್ನೋದು ಕಾರ್ಯಕ್ರಮ ಶುರುವಾಯಿತು. ಸೊ ಇವತ್ತಿನ ಒಂದು ಪದಗ್ರಹಣ ಕಾರ್ಯಕ್ರಮ
ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಅವರು ವೀರ ಗಂಗಾಧರ ಅಜ್ಜಯ್ಯನವರ ಹೆಸರಿನಲ್ಲಿ ಪದಗ್ರಹಣ ಮಾಡಿರ್ತಕ್ಕಂಥ. ಸೊ ಅದೊಂದು ವಿಜುವಲ್ಸ್ ಈಗ ನೋಡ್ಕೊಂಡು ಬರೋಣ. ಡಿ ಕೆ ಶಿವಕುಮಾರ್ ಎಂಬ ಹೆಸರಿನಾದ ನಾನು ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಾತೀತವಲ್ಲದೆ ರಾಗ ದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯಯುತವಾಗಿ ಮಾಡುತ್ತೇನೆಂದು ನನ್ನ ಅಜ್ಜ ಗಂಗಾಧರಜ್ಜನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆಯನ್ನು ಮಾಡುತ್ತೇನೆ. ಇನ್ನು ಡಿ ಕೆ ಶಿವಕುಮಾರ್ ಅವರ ಬಳಿಕ DCM ಆಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಒಂದು ಪದಗ್ರಹಣವನ್ನು ಪಡೆದರು. ಸೊ ಪದಗ್ರಹಣ ಪಡೆಯೋದರಲ್ಲಿ ಮುಖ್ಯವಾಗಿ ಈ ಒಂದು ಪದಗ್ರಹಣದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಂಬೇಡ್ಕರ್ ಅವರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿರುವುದು ಕೂಡ ಒಂದು ರೀತಿಯ ಹೈಲೈಟ್ ವಿಷಯವಾಗಿದೆ ವೀಕ್ಷಕರೇ. ಡಾಕ್ಟರ್ ಜಿ ಪರಮೇಶ್ವರ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದುದನ್ನೇ ಮಾಡುತ್ತೇನೆಂದು ಡಾಕ್ಟರ್ ಅಂಬೇಡ್ಕರ್ ಅವರ ಮೇಲೆ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ನಂತರ ಪರಮೇಶ್ವರ್ ಅವರ ಬಳಿಕ ಅನೇಕ ಮಂತ್ರಿಗಳು ಈ ಒಂದು ಪದಗ್ರಹಣ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ತಮ್ಮ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಮುಖ್ಯವಾಗಿ ಯತೀಂದ್ರ ಸಿದ್ದರಾಮಯ್ಯನವರು ಈ ಒಂದು ಪದಗ್ರಹಣದಲ್ಲಿ ಅವರು ಸಂವಿಧಾನದ ಹೆಸರಲ್ಲಿ ಈ ಒಂದು ಪದಗ್ರಹಣವನ್ನು ಮಾಡಿರ್ತಕ್ಕಂಥದ್ದು ಕೂಡ ಒಂದು ರೀತಿಯ ವಿಶೇಷ ಅಂತಾನೆ ಹೇಳ್ಬೋದು. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದದ್ದನ್ನು ಮಾಡುತ್ತೇನೆಂದು ಸಂವಿಧಾನದ ಹೆಸರಿನಲ್ಲಿ ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ಇದ ಒಂದು ಕಾರ್ಯಕ್ರಮದಲ್ಲಿ ಅದೇ ಸಚಿವ ಭೈರತಿ ಸುರೇಶ್ ಅವರಿಗೆ ಸಚಿವ ಸ್ಥಾನ ಸಿಗೋದು ಬಹುತೇಕ ಡೌಟ್ ಅನ್ನುವಂಥ ಮಾತಿ ಕೂಡ ಲಭ್ಯವಾಗ್ತಾ ಇತ್ತು. ಆದ್ರೆ ಅಂತಿಮವಾಗಿ ಸಿದ್ದರಾಮಯ್ಯನವರ ಒಂದು ಶ್ರಮ ಇವತ್ತು ಭೈರತಿ ಸುರೇಶ್ ಅವರಿಗೆ ಮಂತ್ರಿ ಪದವಿ ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ಅಂತಿಮವಾಗಿ ಯಾರ್ಯಾರಿಗೆ ಯಾವ್ಯಾವ ಖಾತೆ ಅನ್ನೋದು ಕೂಡ ನಿಗದಿ ಆಗೋದು ಸ್ವಲ್ಪ ತಡ ಆಗ್ಬೋದು. ಆದ್ರೆ ಅಂತಿಮವಾಗಿ 13 ಜನ ಕ್ಯಾಬಿನೆಟ್ಗೆ ಸೇರಿರ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದಾಗಿದೆ. ಮುಖ್ಯವಾಗಿ ಇನ್ನು ನೆಕ್ಸ್ಟ್ ಅಂತಂದ್ರೆ 2ನೇ ಪಟ್ಟಿಯಲ್ಲಿ ಯಾರ್ಯಾರು ಬರ್ತಾರೆ ಅನ್ನೋದು ಕೂಡ ಕುತೂಹಲಕಾರಿಯಾಗಿದೆ. ಯಾಕೆಂತಂದ್ರೆ ಒಂದಷ್ಟು ಮಾಹಿತಿಗಳ ಪ್ರಕಾರ ಯುವಕರಿಗೆ ಆದ್ಯತೆ ಕೊಡಬೇಕು, ನಂತರ ಹೊಸ ಶಾಸಕರಿಗೆ ಕೂಡ ಆದ್ಯತೆಯನ್ನು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಚರ್ಚೆಗಳಾಗ್ತಾ ಇದೆ ಅಂತ ಕೂಡ ಮಾಹಿತಿ ಲಭ್ಯವಾಗ್ತಿದೆ. ಸೊ ಒಟ್ಟಾರೆ ಏನೇನು ಬದಲಾವಣೆಗಳಾಗುತ್ತೆ ಅಥವಾ ಯಾರ್ಯಾರು ಹೊಸ ಕ್ಯಾಬಿನೆಟ್ಗೆ ಸೇರ್ಕೊಳ್ತಾರೆ ಶಾಸಕರು ಅನ್ನೋದು ಕೂಡ ನಾವು ಕಾದು ನೋಡ್ಬೇಕಾಗಿದೆ. ಇನ್ನು ಇವತ್ತಿನ ಪದಗ್ರಹಣದ ಒಂದು ಹೈಲೈಟ್ಸ್ ನೋಡೋದಾದ್ರೆ, ಸೊ ಮುಖ್ಯವಾಗಿ ಇವತ್ತು ಪದಗ್ರಹಣಕ್ಕೂ ಮುಂಚೆ ಡಿ ಕೆ ಶಿವಕುಮಾರ್ ಅವರಿಗೆ ಸಾಕಷ್ಟು ರೀತಿಯ ಒಂದು ಅಭಿಮಾನದ ಪೂರ್ವಕವಾದ ಬ್ಯಾನರ್ಗಳು ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ರಾಜಿಸ್ತಿರ್ತಕ್ಕಂಥದ್ದು. ಆಮೇಲೆ ಕಾಂಗ್ರೆಸ್ನ ಬಾವುಟಗಳು, ನಂತರ ವರಿಷ್ಠರಿಗೆ ವೆಲ್ಕಮ್ ಕೊಡ್ತಿರ್ತಕ್ಕಂಥ ಬ್ಯಾನರ್ಗಳು ಎಲ್ಲೆಡೆ ಸದ್ದು ಮಾಡ್ತಾ ಇದ್ವು. ಇನ್ನು ಈ ಒಂದು ಪದಗ್ರಹಣ ಕಾರ್ಯಕ್ರಮದಲ್ಲಿ ಅಂದ್ರೆ ಕ್ಯಾಬಿನೆಟ್ಗೆ ಪದಗ್ರಹಣ ತಗೊಂಡಂತಹ ಮಂತ್ರಿಗಳಲ್ಲಿ ಬಹುತೇಕ ಅಂದ್ರೆ 14 ಜನರು ಪುರುಷರಿಗೆ ಕೊಟ್ಟಿರ್ತಕ್ಕಂಥದ್ದು ಕೂಡ ಒಂದು ರೀತಿ ಎಲ್ಲೋ ಒಂದ್ ಕಡೆ ಮಹಿಳೆಯರಿಗೆ ಆದ್ಯತೆ ಕೊಟ್ಟಿಲ್ವನ್ನ ಒಂದು ಲೋಪ ಇಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು. ನಂತರ ಬಹುಪಾಲು ಸಿದ್ದರಾಮಯ್ಯನವರ ಆಪ್ತ ಬಳಗಕ್ಕೆ ಹೆಚ್ಚಿನ ಒಂದು ಆದ್ಯತೆ ಕೊಡಲಾಗಿದೆ ಅಂತ ಕೂಡ ಈ ಒಂದು ಸಾಕ್ಷಿ ಆಗ್ತಿರ್ತಕ್ಕಂಥ. ಅಂದ್ರೆ ಸಿದ್ದರಾಮಯ್ಯನವರ ಒಂದು ಆಪ್ತ ಬಳಗದಲ್ಲಿ ಯಾರ್ಯಾರು ಇದ್ರು ಅವರಿಗೇನೆ ಮತ್ತೆ ಈ ಒಂದು ಫಸ್ಟ್ ಒಂದು ಕ್ಯಾಬಿನೆಟ್ ದರ್ಜೆಗೆ ಸೇರಿಸಿಕೊಂಡಿರ್ತಕ್ಕಂಥದ್ದು. ಅಂತ ಜಾತಿವಾರು ಆಧಾರದ ಮೇಲೆ ಈ ಒಂದು ಪಟ್ಟಿನ ತಯಾರು
ಮಾಡಲಾಗಿದೆ ಅಂತ ಕೂಡ ಮಾಹಿತಿ ಲಭ್ಯ ಆಗ್ತಿರ್ತಕ್ಕಂಥ. ಅಂದ್ರೆ ಲಿಂಗಾಯತ ಕಮ್ಯುನಿಟಿ, ಕುರುಬ ಕಮ್ಯುನಿಟಿ, ಕ್ರಿಶ್ಚಿಯನ್, ಮುಸ್ಲಿಮ್ಸು, ನಂತರ ರೆಡ್ಡಿ ಮತ್ತೆ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತೆ ಈ ಒಂದು ಲಿಸ್ಟ್ ನ ರೆಡಿ ಮಾಡ್ತಿರ್ತಕ್ಕಂಥದ್ದು ಕೂಡ ನಮಗೆ ಲಭ್ಯವಾಗ್ತಿರ್ತಕ್ಕಂಥ. ಅನಂತರ ಸರ್ವ ಧರ್ಮಗಳ ಸಹಿಷ್ಣುತೆ ಇರಬೇಕನ್ನೋ ಉದ್ದೇಶಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಎಲ್ಲಾ ಧರ್ಮದ ಗುರುಗಳನ್ನ ಈ ಒಂದು ಕಾರ್ಯಕ್ರಮಕ್ಕೆ ಗೆಸ್ಟ್ ಆಗಿ ಕರೆಸಿರ್ತಕ್ಕಂಥದ್ದು ಕೂಡ ಹೈಲೈಟ್ ಆಗಿದೆ. ಅದರ ಅತ್ಯಂತ ಬಿಗಿ ಬಂದೋಬಸ್ತಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ. ಯಾವುದೇ ಅಹಿತಕರ ಘಟನೆಗಳು ನಡೆದಿಲ್ಲ. ಡಿ.ಕೆ. ಶಿವಕುಮಾರ್ ಅವರು ಇಲ್ಲಿ ಒಂದು ಪದಗ್ರಹಣ ಮುಗಿದ ಬಳಿಕ ಒಂದು ವರಿಷ್ಠರನ್ನ ಕಳಿಸಿಕೊಟ್ಟು ನಂತರ ಸಿಎಂ ಕಚೇರಿಗೆ ಬರ್ತಿರ್ತಕ್ಕಂಥದ್ದು, ವಿಧಾನಸೌಧಕ್ಕೆ ಬಂದಿರ್ತಕ್ಕಂಥದ್ದು. ಮುಖ್ಯವಾಗಿ ಈ ಒಂದು ವಿಧಾನಸೌಧದಲ್ಲಿ ಅವರ ಆಫೀಸ್ ಕೂಡ ಸಾಕಷ್ಟು ಶಾಸ್ತ್ರೋಕ್ತವಾಗಿ ಪೂಜೆ ಪುನಸ್ಕಾರಗಳು ಜೊತೆಗೆ ಒಂದು ವಾಸ್ತು ಪ್ರಕಾರವಾದಂತಹ ಒಂದು ಕುರ್ಚಿಗಳಿರ್ಬೋದು ಅಥವಾ ಅವ್ರು ಇರ್ತಕ್ಕಂಥ ಒಂದು ಜಾಗನ ಶಾಸ್ತ್ರೋಕ್ತವಾಗಿ ಮತ್ತೆ ಅದು ವಾಸ್ತು ಪ್ರಕಾರವಾಗಿ ನಿರ್ಮಿಸಲಾಗಿದೆ ಅಂತ ಕೂಡ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ವೀಕ್ಷಕರೇ. ಇನ್ನು ಈ ಒಂದು ಪದಗ್ರಹಣದ ಒಂದು ಜಾಗದ ವಿಚಾರದಲ್ಲಿ ನಾವು ಮಾತಾಡೋದಾದ್ರೆ ಅಂದ್ರೆ ಪ್ರತಿ ಬಾರಿನೂ ಪಶ್ಚಿಮಾಭಿಮುಖವಾಗಿ ಒಂದು ವೇದಿಕೆ ಇರ್ತಾ ಇತ್ತು. ಬಟ್ ಆದ್ರೆ ಇವತ್ತಿನ ಒಂದು ಪದಗ್ರಹಣ ಕಾರ್ಯಕ್ರಮಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಅದನ್ನ ಪೂರ್ವಾಭಿಮುಖವಾಗಿ ಈ ಒಂದು ವೇದಿಕೆಯನ್ನ ಸಿದ್ಧಪಡಿಸಿರ್ತಕ್ಕಂಥ ಕೂಡ ಈ ಒಂದು ಪದಗ್ರಹಣದ ಒಂದು ಹೈಲೈಟ್ ವಿಷಯವಾಗಿದೆ. ಒಟ್ಟಾರೆ ಡಿ.ಕೆ. ಶಿವಕುಮಾರ್ ಅವರು ಇವತ್ತಿನಿಂದ ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾಗಿದ್ದು ಅವರ ಒಂದು ಕಾರ್ಯ ದಕ್ಷತೆ ಮತ್ತು ಶ್ರಮ ಮತ್ತೆ ಈ ರಾಜ್ಯಕ್ಕೆ ಕೊಡುವಂತ ಒಂದು ಆಡಳಿತ ಕಾರ್ಯವೈಖರಿ ಹೇಗಿರುತ್ತೆ ಅನ್ನೋದು ಕೂಡ ಸಾಕಷ್ಟು ಜನರಿಗೆ ಈ ಒಂದು ನಿರೀಕ್ಷೆ ಅನ್ನೋದು ಕೂಡ ಹೆಚ್ಚಾಗಿದೆ. ಮುಖ್ಯವಾಗಿ ಯುವಕರಲ್ಲಿ ಹೆಚ್ಚಿನ ಒಂದು ಭರವಸೆ ಅನ್ನೋದು ಮೂಡ್ತಾ ಇರ್ತಕ್ಕಂಥದ್ದು. ಇನ್ನು ರಾಜ್ಯದಲ್ಲಿ ಇರುವಂತಹ ಸಮಸ್ಯೆಗಳ ಜೊತೆಗೆ ಹೇಗ್ ನಿಭಾಯಿಸ್ತಾರೆ ಡಿ.ಕೆ. ಶಿವಕುಮಾರ್ ಅನ್ನೋದು ಕೂಡ ಈಗ ಹೆಚ್ಚಿನ ಒಂದು ನಿರೀಕ್ಷೆ ಆಗಿದೆ. ಅದನ್ನ ಡಿ.ಕೆ. ಶಿವಕುಮಾರ್ ಅವರು ಯಾವ ತರ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಕೂಡ ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕಾಗಿದೆ. ತಮ್ಗೆಲ್ಲ ಗೊತ್ತಿರುವಾಗ ಡಿ.ಕೆ. ಶಿವಕುಮಾರ್ ಅವರು ಸಂಘಟನಾ ಚತುರರು ಮತ್ತೆ ಅತ್ಯಂತ ಡೇರ್ ಅಂಡ್ ಡ್ಯಾಶಿಂಗ್ ಲೀಡರ್, ಮಾಸ್ ಲೀಡರ್ ಅಂತ ಕೂಡ ಕರೆಸ್ಕೊಂಡಿರ್ತಕ್ಕಂಥವ್ರು. ಮುಖ್ಯವಾಗಿ ಡಿ.ಕೆ. ಶಿವಕುಮಾರ್ ಅವರು ಈ ಒಂದು ರಾಜ್ಯವನ್ನು ಅಭಿವೃದ್ಧಿ ಪಡಿಸುವಲ್ಲಿ ಏನೆಲ್ಲ ಮಾಸ್ಟರ್ ಪ್ಲಾನ್ ನ ಬಳಸ್ತಾರೆ. ಯಾಕೆಂದ್ರೆ ಟ್ರಬಲ್ ಶೂಟರ್ ಅಂತ ನಾವು ಕೇಳಿದ್ದೀವಿ. ಆದ್ರೆ ಟ್ರಬಲ್ ಶೂಟರ್ ಅಭಿವೃದ್ಧಿಯಲ್ಲಿ ಯಾವ ತರ ತೋರಿಸ್ತಾರೆ, ಕರ್ನಾಟಕ ರಾಜ್ಯದಲ್ಲಿ ಅವ್ರದ್ದೇ ಆದ ಒಂದು ಇತಿಹಾಸನ ಯಾವ ತರ ಬರೀತಾರೆ ಅನ್ನೋದು ಕೂಡ ಈ ಒಂದು ನಿರೀಕ್ಷೆ ಅನ್ನೋದು ಕೂಡ ಹೆಚ್ಚಾಗಿ ಕಾಣ್ತಿರ್ತಕ್ಕಂಥದ್ದು. ಮುಖ್ಯವಾಗಿ ಒಂದು ಹಳ್ಳಿಯಿಂದ ಬಂದಂತ ಒಬ್ಬ ನಾಯಕ ಇವತ್ತು ಕರ್ನಾಟಕದ ಸಿಎಂ ಆಗಿ ಒಂದು ಪ್ರಬಲವಾದ ನಾಯಕರಾಗಿ ಹೊರಹೊಮ್ತಾ ಇರ್ತಕ್ಕಂಥ ಒಂದು ರೀತಿಯ ಒಂದು ಗ್ರೇಟ್ ಅನ್ನಂತಾನೆ ನಾವು ಹೇಳ್ಬೋದು. ಯಾಕೆಂತಂದ್ರೆ ಇವತ್ತು ಎಷ್ಟೆಲ್ಲ ಒಂದು ಅಡೆತಡೆಗಳು ಮತ್ತೆ ಎಷ್ಟೆಲ್ಲ ಒಂದು ಗೊಂದಲಗಳಿಗೆ ಬ್ರೇಕ್ ಹಾಕಿ ಇವತ್ತು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಾರೆ ಅಂದ್ರೆ ಅದು ಅಷ್ಟು ಈಸಿ ಆಗಿರ್ತಕ್ಕಂಥ ಮಾತಂತ ನಾವು ಒಪ್ಪಲಿಕ್ಕೆ ಆಗೋದಿಲ್ಲ. ಯಾಕೆಂತಂದ್ರೆ ಅಷ್ಟು ಸ್ಟ್ರಗಲ್ಲು ಅಷ್ಟು ಬಿಗಿ ಪಟ್ಟು ಅನ್ನೋದು ಕೂಡ ಡಿ.ಕೆ. ಶಿವಕುಮಾರ್ ಅವರು ಹೊಂದಿರ್ತಕ್ಕಂಥದ್ದು. ಅಂತಿಮವಾಗಿ ಡಿ.ಕೆ. ಶಿವಕುಮಾರ್ ಅವರು ತಾವು ಕಂಡಂತ ಕನಸನ್ನ ನೆನಸು ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಇದಿಷ್ಟು ಡಿ.ಕೆ. ಶಿವಕುಮಾರ್ ಅವರ ಒಂದು ಪದಗ್ರಹಣಕ್ಕೆ ಸಂಬಂಧಿಸಿದಂತೆ ಹಾಗೂ ಇವತ್ತು ನಡೆದಂತ ಒಂದು ಲೋಕಭವನದ ಒಂದು ಮಂತ್ರಿಗಳ ಒಂದು ಪದಗ್ರಹಣಕ್ಕೆ ಸಂಬಂಧಿಸಿದ ಒಂದು ಅಪ್ಡೇಟ್ಸ್ ಆಗಿದೆ. ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸತಕ್ಕಂತ ಡಿ.ಕೆ. ಶಿವಕುಮಾರ್ ಅವರಿಗೆ ಅಭಿನಂದನೆಗಳು ತಿಳಿಸ್ತಾ ಇವತ್ತಿನ ಅಪ್ಡೇಟ್ ನ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ಸುದ್ದಿಗಳಿಗಾಗಿ ಸ್ವಾರಸ್ಯ ನ್ಯೂಸ್ ನೋಡ್ತೀರಿ. ನಾನು ತ್ಯಾಗರಾಜ್ ಅರಸ್. ನಮಸ್ಕಾರ. ಸ್ವಾರಸ್ಯ ನ್ಯೂಸ್, ಇದು ಜನರ ಪ್ರತಿಧ್ವನಿ.